ಭೀಮಾ ಅಂತ ಒಂದು ಆನೆ ಇದೆ ಇಲ್ಲಿ. ಭೀಮಾ ಅಂತ. ಭೀಮಾ ಅಂತ ಇದು ಹಾಸನ ಸಕಲೇಶ್ಪುರ ಹಾಸನ ಭಾಗದಲ್ಲಿ ಇದ್ದಿಲ್ಲ ಕಾಡಾನೆ ಭೀಮಾ ಅದ ಅಥವಾ ಬೇರೆ? ಅಯ್ಯ ಅಲ್ಲಿದ್ ಭೀಮಾ ಅಲ್ಲ, ಇಲ್ಲಿದು ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ ಭೀಮಾ ಅದು. ಓಕೆ. ಅದು ಮೊನ್ನೆ ಇಲ್ಲಿ ತಟಕೆರೆ ಹತ್ರ ಇವ್ ಮಾದಣ್ಣವ್ರು ವಾಡ್ದಿ ಆದ್ಮೇಲೆ ಅವ್ರನ್ನೊಬ್ಬರನ್ನ ಅಲ್ಲಿ ತುಳಿದಾಗ್ತದು. ಓಕೆ. ಭೀಮಾನ ಆನೆ. ಭೀಮಾನ ಆನೆ. ಓಕೆ. ಅದು ಸಾಮಾನ್ಯವಾಗಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಅವು 3 ಜೊತೆಲಿ ಇರ್ತವೆ. ಯಾವ್ದು? ಭೀಮಾ ಅನ್ನೋದು ಇನ್ನೊಂದು ಅವ್ ಕೆಸರಿಕ್ಕಿಲ್ಲ. ದೊಡ್ಡ ಆನೆಗೆ ಮಾತ್ರ ಅದು ಸರಿಯಾಗಿ ಘಟ ಚೆನ್ನಾಗಿದೆ ಅದು ಆನೆ. ಘಟ ಅಂದ್ರೆ ಹಾಸನದ ಭೀಮನ್ ತರನೇ ಘಟವಾಗಿದೆ. ಅದು ಇವಾಗ ಮದ ಬಂದು ನಮ್ ಕಡೆಲ್ಲೇ ಇದೆ. ಅದು ಮದ ಇದೆ, ಅದಕ್ಕೆ ಮದ ಇದೆ. ಓಕೆ. ಮೊನ್ನೆ ಇಲ್ಲೆಲ್ಲ ನಮ್ಗೆಲ್ಲ ಸಿಕ್ಕಿತ್ತು. ಮೊನ್ನೆ ಇಲ್ಲಿ ಬಂದು ಒಂದ್ ಸ್ವಲ್ಪ ಕಾರ್ಗಳಿಗೆಲ್ಲ ಜೀಪ್ಗಳಿಗೆಲ್ಲ ಏಟ್ ಮಾಡ್ತದ್ದು. ಓಕೆ. ಇಲ್ಲಿ ಯಾವ ಭಾಗದಲ್ಲಿ ಆಗಿದೆ ಇನ್ಸಿಡೆಂಟ್? ಇಲ್ಲೇ ಸಫಾರಿ ರೋಡ್ ನಮ್ ಜೂಗ್ ಸಫಾರಿಗೆ ಹೋಗುತ್ತಾರೆ. ಸಫಾರಿಗೆ ಹೋಗ್ಬೇಕಾದ್ರೆ ಒಂದು ಬೈಕ್ ಸೌಂಡ್ ಬರ್ಬೇಕಾದ್ರೆ ಬೈಕ್ ಸೌಂಡ್ ಅಲ್ಲಿ ಬಂದು ಅಡ್ಡ ಹಾಕೊಂಡು ಕಾರ್ಗೆ ಹಿಂಗ್ ಟೈರ್ ಹೊಡೆದಿ ಹಿಂಗ್ ಮೇಲೆ ಕೆತ್ತಿ ಹಿಂಗ್ ಕೆಳಗಡೆ ಕುಕ್ಕಿದ್ ಕಾರ್ನ. ಇಲ್ಲೇ ಇದೆ ಇವಾಗ. ಆ ಕೋಳಿ ಒಂಟಿನ ಹಿಡಿಬೇಕಂತ ಹೇಳಿದ್ರು. ಮಕ್ಕನ ಅಲ್ಲಿಂದ ಬಂದು ಮಕ್ಕನ ಹಿಡಿದ್ರು. ಮಕ್ಕನ ಹಿಡ್ದಿ ಆದ್ಮೇಲೆ ದಸರಾ ಟೈಮು ಇವಾಗ ಆನೆ ಇದು ಕೋಳಿ ಒಂಟಿಗೆ ಡ್ರೋನ್ ಕ್ಯಾಮ್ರಾ ಬಿಟ್ಟು ಎಲ್ಲ ಸರ್ಚ್ ಮಾಡಿದ್ರು. ಅದ್ರ ಫೋಟೋ ಇಟ್ಕೊಂಡು ಎಲ್ಲಿದೆ ಅಂತ ಎಲ್ಲೂ ಕಾಣಿಸಿಲ್ಲ. ಅದು ಆ ಟೈಮಲ್ಲಿ ಅದು ಕಾಣಿಸಿಲ್ಲ ಅನ್ನೋದಕ್ಕೆ ಒಂದು 4-5 ದಿವಸ ಒಂದು ವಾರ ಇದ್ದೋ ಇಲ್ಲ ಆನೆ. ಮೈಸೂರು ಆನೆಗಳು ಧನಂಜಯ ಮತ್ತೆ ನಮ್ದು ಸುಗ್ರೀವ ವಾಲಿ ಇವೆಲ್ಲ ಇದ್ವು. ಅಭಿಮನ್ಯು ಬಂದಿರಲಿಲ್ಲ. ಹೌದು. ಅದೇನೋ ಖಾಲಿ ಏಟಾಗಿದೆ ಅಂತ ಹೇಳ್ಬಿಟ್ಟು ಬಂದಿರ್ಲಿಲ್ಲ. ಹಾಗಾಗಿ ಆ ಕಾರ್ಯಾಚರಣೆ ಮಾಡಿ ಒಂದು ಮಕ್ಕಳನ್ನ ತಗೊಂಡು ಇಲ್ಲಿ ಹಾಕಿದ್ರು. ದಸರಾ ಟೈಮ್ ಇದೆ, ದಸರಾ ಕಳೆದ್ಮೇಲೆ ಬತ್ತೀವಿ ಅಂತ ಕೋಳಿ ಒಂಟಿನ ಹಿಡಿಬೇಕಂತ ಹೇಳಿ ಅವ್ರು ಇಲ್ಲಿಂದ ಆನೆ ತಗೊಂಡು ಹೋಗಿ 3 ದಿವಸಕ್ಕೆ ಆನೆ ಕಾಣಿಸ್ಕೊತ ಇಲ್ಲಿ ತಿರ್ಗಾ ಮತ್ತೆ ಕಾಣಿಸ್ಕೊತ. ಅದು ಕಾಣಿಸಿದ್ರೆ ಹಿಡಿದು ಬಿಡೋರು ಅವಾಗ. ಅದು ಕಾಣಿಸಿಲ್ಲ. ಅಂದ್ರೆ ಇವಾಗ ಈಗ ಮಕ್ನಾನೆ ಕಾರ್ಯಾಚರಣೆ ಆಯ್ತಲ್ವಾ, ಯಾವ ರೀತಿ ಇದೆ ಸರ್ ಮಕ್ನಾನೆ ಕಾರ್ಯಾಚರಣೆ? ಅದು ಮಕ್ನಾನೆ ಕಾರ್ಯಾಚರಣೆ ಅಂದ್ರೆ ಅದು ತುಂಬಾ ಒಂದ್ ಟೈಮಲ್ಲಿ ಗುಂಪಾನೆ ಕಾಡಾನೆ ಜೊತೆಲಿ ಇರೋದು. ಗುಂಪಾನೆ ಜೊತೆಲಿ ಗುಂಪಾನೆ ಜೊತೆಲಿ ಇರೋದು. ಒಂದು ಟೈಮ್ ಮಾತ್ರ. ತಿರ್ಗಾ ಅದ್ ಬಿಟ್ರೆ ಇನ್ ಬಾಕಿ ಟೈಮ್ ಎಲ್ಲ ಸಿಂಗಲ್ ಆಗಿ ಓಡಾಡೋದು. ಸಿಂಗಲ್ ಆಗಿ ಓಡಾಡ್ತಾ ಇತ್ತು. ಹಂಗಾಗಿ ಅದು ಡ್ರೋನ್ ಕ್ಯಾಮ್ರಾ ಅದು ಆನೆ ಹಿಡಿತೀವಂತ ಮೈಸೂರಿಂದ ಆನೆ ಬರ್ಬೇಕಾದ್ರೆ 3-4 ದಿವಸದಿಂದ ಅದ್ರ ಮೇಲೆ ಡ್ರೋನ್ ಕ್ಯಾಮ್ರಾ ಹಂಗೆ ಇತ್ತು. ನೈಟ್ ಆಗಲೆಲ್ಲ ಮಾಡೋರು. ಹಂಗಾಗಿ ಅಲ್ಲಿ ಆನಾರೆ ಅಂತ ಇದೆ ತೊಟ್ಗುಪ್ಪೆ ಭಾಗದಲ್ಲಿ. ಈ ಕಡೆ ತೊಟ್ಗುಪ್ಪೆ ಅಂತ ಇದೆ. ತೊಟ್ಗುಪ್ಪೆ ಭಾಗದಲ್ಲಿ ಆನಾರೆ ಹತ್ರ ಕಾರ್ಯಾಚರಣೆ ಆಯ್ತದು. ಅವತ್ತು ಆನೆ ಮೇಲೆ ಹೋಗಿ ಅದ ಕಾರ್ಯಾಚರಣೆ ಮಾಡ್ಬೇಕಾಗಿತ್ತು. ಆನೆ ಮೇಲೆ ಹೋದವ್ರು ಸಿಕ್ಕಿಲ್ಲ ಅದು. ನಮ್ ದುಬಾರೆಯಿಂದ ಒಬ್ರು ಕಾರ್ಯಾಚರಣೆ ಮಾಡ್ತಾರೆ. ನಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರೆ ಸಾಹೇಬ್ರು ಜೀಪಲ್ಲಿ ಹೋಗಿ ಟ್ರಾಕಿಂಗ್ ಮಾಡಿ ಇದ್ ಮಾಡಿ ಹಿಡಿದ್ರು. ಸುಮಾರು ಅದ್ ಅದು ಹೆಂಗಂದ್ರೆ ಇದು ಈ ಭೀಮನ್ ಮಕ್ಕ ನೋಡಿದ ತಕ್ಷಣ ಇದಕ್ಕೆ ಒಂಥರ ನಡ್ಕ ಶುರುವಾಯ್ತು. ಇದಕ್ಕೆ ಆ ನಡ್ಕ ಶುರು ಆಗ್ಬಿಟ್ಟು ಅದ್ ಮಕ ನೋಡಿದ ಅಷ್ಟೇ ಆ ಗುಂಪಾನೆ ಜೊತೆಲೇ ಇಲ್ಲ. ಅದು ಏನ್ ಎದ್ದಿ ಬಿದ್ದಿ ಓಡ್ತದೆ ಅಂದ್ರೆ ಅದ್ ಏನಪ್ಪ ಆನೆ ಇಷ್ಟೊಂದು ಮನ್ಸ ಇದ್ರು ಮನ್ಸನಿಂದ ಓಡ್ಬರೋದು ಯಾಕೆ ಹಿಂಗ್ ಓಡಾಯ್ತದೆ ಅಂತ. ಆನೆಗಳು ಈ ಕಡೆ ಯಾವಾಗ ನಮ್ದು ಭೀಮ ಮತ್ತೆ ಧನಂಜಯ ವಾಲಿ ಸುಗ್ರೀವ ಯಾವ ಬಂದಿದ್ವಲ್ಲ ಆನೆ ಇವೆಲ್ಲ ಅಟ್ಯಾಕ್ ಮಾಡ್ಕೊಂಡು ಸುತ್ತ ಅಟ್ಯಾಕ್ ಮಾಡೋದಕ್ಕೆ ತಪ್ಪಿಸ್ಕೊಂಡು ರೋಡಲ್ಲಿ ಓಡಾಯ್ತಾ ಇತ್ತು. ರೋಡಲ್ಲಿ ಹೋಗಿ ಟ್ರ್ಯಾಕ್ ಮಾಡಿದ್ರು ಇವರು. ಅಲ್ಲಿ ಹೋಗಿ ಗನ್ನೆಲ್ಲ ಹೊಡೆದಿ ಅಲ್ಲಿ ರೋಡಾಗೆ ಸಿಕ್ತು. ಅಲ್ಲಿಂದ ತಗೊಂಡ್ ಹಾಕೊಂಡ್ರು. ಅಂದ್ರೆ ಇದೇನು ಕಾರಲ್ಲಿ ಜೀಪಲ್ಲಿ ಹೋಗ್ಬಿಟ್ಟು ಡ್ರಾಪ್ ಮಾಡಿದ್ರು. ಆಮೇಲೆ ಇನ್ನೊಂದು ಜೀಪ್ ಜೀಪ್ ಇರ್ಬೇಕು ಹಡ್ಸ್ಕೊಂಡ್ ಬರ್ತಾರ ತಾನೆ ಮಕ್ನಾನೆ ಅದು ನಮ್ ಜೀಪೆ. ಅದು ಯಾವತ್ತಾಗಿದ್ದು ಇನ್ಸಿಡೆಂಟ್? ಅದು ಅಂದ್ರೆ ಇವಾಗ ಒಂದು ಈಗ ರೀಸೆಂಟ್ ಆಗಿ ಆಗಿದ್ದು ಮುಂಚೆ. ಅದಾದ್ಮೇಲೆನೆ ಈ ತರ ಎಲ್ಲ ಹಡ್ಸ್ಕೊಂಡ್ ಬರ್ತಾ ಇದೆ. ಮತ್ತೆ ಕಡೆಯಲ್ಲಿ ಓಡಾಡಕ್ ಆಯ್ತಲ್ಲ, ವಾಚರು ಓಡಾಡಕ್ ಆಯ್ತಲ್ಲ, ಮತ್ತೆ ಗಾರ್ಡು ಫಾರೆಸ್ಟ್ ಯಾರು ಓಡಾಡಕ್ ಆಯ್ತಲ್ಲ ಅಂತ ಹೇಳಿ ಅದೇ ಟೈಮಲ್ಲಿ 3 ಜನ ಯಾವಾಗ ಹೊಡೆದಾಕ್ತು ಆ ಟೈಮಲ್ಲಿ ಹಿಡಿಲೇಬೇಕಂತ ಹೇಳಿ ಅವಾಗ ಕಂಪ್ಲೇಂಟ್ ಮಾಡಿದ್ರು. ಕೊನೆಗೆ ಹಿಡಿದ್ರು. ಹೆಂಗಿದೆ ಸರ್ ಇವಾಗ? ಅದು ಇವಾಗೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿದೆ. ಬುದ್ಧಿ ಎಲ್ಲ ಚೆನ್ನಾಗಿದೆ. ಸ್ಮೂತ್ ಆಗಿದೆ ಇವಾಗ. ಮೊದ್ಲಿದ್ದ ಅನ್ಸೇನು ಗಲಾಟೆ ಏನಿಲ್ಲ. ಅದ್ ಹತ್ರಕ್ಕೆ ಹೋಗೋದಕ್ಕೆ ಎಷ್ಟು ದಿನ ಆಯ್ತು? ಮಾವುತರು ಮತ್ತೆ ಕಾವಾಡಿ ಅಂತ ಇರ್ತಾರಲ್ವಾ ಸರ್, ಅದು ಹತ್ರಕ್ಕೆ ಹೋಗ್ಬೇಕಂದ್ರೆ ಇಲ್ಲೇ ನಮ್ಮ ನ್ಯಾಷನಲ್ ಪಾರ್ಕ್ ಜೂ ಒಳಗಡೆನೆ ಇವ್ರು ಇದ್ದಾರೆ. ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರ ಹೆಸರು ಚೆನ್ನಾಗಿದೆ. ಹೆಸರು ಬಾಯಲ್ಲಿ ಬಂದಿದೆ. ಆನೆ ತಗೊಬಂದು 15 ದಿವಸಕ್ಕೆಲ್ಲಾನು ಆನೆ ಹತ್ರ ಚೆನ್ನಾಗಿ ಪಳಗಿಸ್ಕೊಂಡವನು. 15 ದಿವಸಕ್ಕೇನೆ 15 ದಿವಸಕ್ಕೇನೆ ಹೋಗಿ ಹಿಂಗೆ ಸೊಂಡ್ಲೆಲ್ಲ ಹಿಂಗ್ ಮುಟ್ಟೋದು, ಅದಕ್ಕೆ ಕಬ್ಬು ಕೊಡೋದು, ಬೆಲ್ಲ ಕೊಡೋದು, ಆಮೇಲೆ ಅದೇನೋ ನೆಲ್ಲುಲ್ಲಿ ಭತ್ತ ಹಾಕಿ ಕೊಡ್ತಾರೆ. ಅದೆಲ್ಲ ಮಾಡೋದ್ರಲ್ಲಿ ಯಶಸ್ಸಾದ ಚೆನ್ನಾಗಿ ಮುಡ್ಕೊಂಡವನೆ ಆನೆ. ಇವಾಗ ಅದು ಆನೆ ಇವಾಗ ನಮ್ದು ಮೈಸೂರಿಂದ ಏನ್ ಆನೆ ಇದನ್ನ ರಿಲೀಸ್ ಮಾಡ್ಬೇಕಾದ್ರೆ ಬರ್ತದೆ ಅಂದ್ರೆ ಈ ಕೋಳಿ ಒಂಟಿ ಹಿಡಿತೀವಿ ಅಂತ ಹೇಳ್ತಾ ಇದಾರೆ. ಇವಾಗ ಬಂದ್ಮೇಲೆ ಅದು ಕಾರ್ಯಾಚರಣೆ ಮಾಡ್ತಾರೆ ಸರ್. ಅದಕ್ಕೆ ಹೆಸರು ಏನಾದ್ರು ಮರುನಾಮಕರಣ ಏನಾದ್ರು ಮಾಡಿದೀರಾ? ಮಾದಯ್ಯ ಅಂತಾನೆ ಇಕ್ಕಿದ್ದಾರೆ ಮಕ್ನಾಗೆ. ಹೌದು, ಮಾದಯ್ಯ ಅಂತಾನೆ ಅಂದ್ರೆ ಮಾದಯ್ಯ ನೋಡಿದ್ಕೆ ಮಾದಯ್ಯ ಅಂತಾನೆ ಇಕ್ಕಿದ್ದಾರೆ ಅದಕ್ಕೆ. ಈಗ ಚೆನ್ನಾಗಿದೆ ಹಂಗಿದಾನೆ. ವೆಯ್ಟ್ ಲಾಸ್ ಎಲ್ಲ ಅದ್ರದೆಲ್ಲ ಏನಾಗಿಲ್ಲ? ವೆಯ್ಟ್ ಲಾಸ್ ಸ್ವಲ್ಪ ಹಂಗಾಗಿತ್ತು.
ಇವಾಗ ಇತ್ತೀಚೆಗೆ ಚೇತರಿಸ್ಕೊಂಡಿದೆ ಸರ್, ಚೆನ್ನಾಗಿದೆ. ಚೇತರಿಸ್ಕೊಂಡಿದೆ ಮತ್ತೆ ದಷ್ಟಪುಷ್ಟವಾಗಿದೆ. ಹೌದು. ಓಕೆ, ಫೀಡಿಂಗ್ ಎಲ್ಲ ಯಾವ ರೀತಿ ನಡೀತಾ ಇದೆ ಅದಕ್ಕೆ? ಫೀಡಿಂಗ್ ಎಲ್ಲ ಏನೇನ್ ಚೆನ್ನಾಗಿ ಕೊಡ್ತಾ ಇದ್ದೀರಾ? ನಮ್ದು ಕಾಡೊಳಗಡೆ ಆಲ್ಮರ್ ಸೊಪ್ಪು, ಹ್ಮ್. ಆಲ್ಮರ್ ಸೊಪ್ಪು ದಿನನಿತ್ಯ ಹಾಕ್ತಾರೆ, ಒಂದು ಲೋಡ್ ತಂದು ಹಾಕ್ತಾರೆ. ಹ್ಮ್. ಮತ್ತೆ ಇದಕ್ಕೆ ನೆಲ್ಲುಲ್ಲು, ಹ್ಮ್. ಭತ್ತ, ಈ ಬೆಲ್ಲ, ಈ ತರದೆಲ್ಲ ಕೊಡ್ತಾ ಇದಾರೆ ಸರ್. ಅದರದೆಲ್ಲ ಕೊಡ್ತಾ ಇದ್ದಾರೆ. ಹೌದು. ಇದು ಕೋಳಿ ಒಂಟಿನ ಇವಾಗ ಅದು ಬಿಡುಗಡೆ ಮಾಡಕ್ ಬರ್ಬೇಕಾದ್ರೆ ಕೋಳಿ ಒಂಟಿ ಹಿಡಿತಾರೆ. ಇವಾಗ ಎಲ್ಲಿದೆ ಅಂದ್ರೆ ಕೋಳಿ tracking ಒಂಟಿನ ಇದೆಯಾ? ಹಿಡ್ದಿ ಅದನ್ನ ಕೆರೆಲ್ಗೆ ಹಾಕೋದಿಲ್ಲ. ಹ. ಕೋಳಿ ಒಂಟಿನ ಹಿಡ್ದಿಲ್ಲ, ಇಲ್ಲಿಂದ ಎಲ್ಲ ಬೇರೆ ಕಡೆ ತಗೊಂಡೋಗಿ ಬಿಡ್ಬೇಕು ಅದನ್ನ, Okay. ನಾಗರಹೊಳೆ ಬಂಡೀಪುರ ಕಡೆ. ಹ್ಮ್. ಇಲ್ಲಾಂದ್ರೆ ಅವ್ರೇನೋ ಸಾಹೇಬ್ರುಗಳೆಲ್ಲ ಹೇಳ್ತಿದ್ರು, ಅದನ್ನ ಹಿಡಿದ್ಬಿಟ್ಟು ಅದಕ್ಕೆ ರೇಡಿಯೋ ಕಾಲರ್ ಹಾಕ್ಬಿಟ್ಟು ಕತ್ತಿಗೆ ಬಿಡೋಣ ಅಂತ ಹೇಳ್ತಾವ್ರು. ಇಲ್ಲೇ ಎಲ್ಲೋಯ್ತದೆ ಎಲ್ಲಿ ಬರ್ತದೆ ಅಂತ ಗೊತ್ತಾಯ್ತದೆ ನಮ್ಗೆ ಅಂತ. ಓಕೆ ಓಕೆ. ಅದಲ್ದ್ರೆ ಇವಾಗ ಯಾವ್ದು ಇಲ್ಲಿ ಭೀಮಾ ಅಂತ ಯಾವ್ದು ಜಾಸ್ತಿ ಕಾರ್ಯಾಚರಣೆ, ಇವಾಗ ಅದೇ ಜಾಸ್ತಿ ಮನ್ಸರ್ನೆಲ್ಲ ಓಡ್ಸಾಡ್ತಾ ಇರೋದು. ಹ್ಮ್. ಮತ್ತೆ ಗಾಡಿಗಳು ಕಂಡ್ರೆ ಅದು ಇದನ್ನೆಲ್ಲ ಇದು ಮಾಡ್ತಾ ಇರೋದು. ಹ್ಮ್. ಏನನ್ನ ಅದ್ರ ಲಿಸ್ಟ್ ಏನೋ ಸೇರ್ಸಿದ್ರೆ ಹಿಡಿಬೋದು ಆ ಮಾನೆ, ಅದನ್ನು ಹಿಡಿಬೋದು. ನಮ್ದು ಮೈಸೂರಲ್ಲಿ ನಮ್ ಭೀಮಾ ಏನಿದಾನೋ ಅದಕ್ಕಿಂತ ಸಖತ್ತಾಗಿದೆ ಆನೆ, ಅದಕ್ಕಿಂತ ದೊಡ್ಡನೆ ಅದು. ಓಕೆ. ಕೊಂಬುಗಿ ಮೇಲೆ ಕೋಡ್ಗಿಡೆಲ್ಲ ಸಖತ್ತಾಗಿದೆ. ಅಂದ್ರೆ ಈಗ ಹಾಸನ ಕಾಡಾನೆ ಭೀಮಾ ಇದಾನಲ್ಲ ಅವನ ಅಥವಾ ನಮ್ಮ ಮತ್ತಿಗೋಡು ಕ್ಯಾಂಪ್ನ ಸಾಕಾನೆ ಭೀಮನ? ಅವರಲ್ಲ, ನಮ್ಮ ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನದ ಭೀಮಾ. ಓಕೆ ಓಕೆ. ಅಂದ್ರೆ ಆ ಎರಡಾನೆಗಳಿಗಿಂತ ದಷ್ಟಪುಷ್ಟವಾಗಿದೆ. ಹೌದು, ಚೆನ್ನಾಗಿದೆ ಆನೆ, ಚೆನ್ನಾಗಿದೆ. ಗಂಡಾನೆನಾ ಇದು? ಗಂಡನ ಮಕ್ಕಳನ? ಗಂಡಾನೆ. ಓಕೆ ಓಕೆ. ನಮ್ದು ವನರಾಜ ಅಂತ ಇದಕ್ಕೆ ಹೋಗಿತ್ತು ಮೈಸೂರಿಗೆ. ಹಾ. ಇಲ್ಲಿದೆ ಇವಾಗ ವನರಾಜ. ಓಕೆ. ಹೆಂಗಿದೆ ಸರ್ ವನರಾಜ ಇವಾಗ? ತುಂಬಾ ವರ್ಷ ಆಯ್ತು ವನರಾಜ ನೋಡಿ ನಾವು. ವನರಾಜ ಚೆನ್ನಾಗಿದ್ದಾನೆ ಸರ್. ವನರಾಜ ಇವಾಗ ಆಚೆ ಬಿಡೋದಿಲ್ಲ ಅದನ್ನ. ಎಷ್ಟಾಗಿದೆ ಅದಕ್ಕೆ? ಏಜ್ ಇವಾಗ ಒಂದು 60 ಚಿಲ್ಲರೆ ಆಗಿದೆ ಸರ್. ಆಗಿದೆ. ಓಕೆ. ಅಂದ್ರೆ ಅದು ದಸರಾಗೆ ಏನೋ ಕಳ್ಸಿದ್ರು ಆನೆನ, ದಸರಾ ಕಳ್ಸಿದ್ರು, ರಿಜೆಕ್ಟ್ ಮಾಡ್ಬಿಟ್ರು, ಸೆಲೆಕ್ಟ್ ಮಾಡಾದ್ಮೇಲೆ ರಿಜೆಕ್ಟ್ ಮಾಡಿದ್ರು ಅಂತ ಏನೋ ಕೇಳ್ಪಟ್ವಿ. ಹೌದು, ಹೋಗಿತ್ತು ಇಲ್ಲಿಂದ. ನಮಗೂ ಖುಷಿ ಆಗಿತ್ತು, ಏನೋ ನಮ್ಮ ಏರಿಯಾ ಕಡೆಯಿಂದ ಒಂದು ಅಲ್ಲಿ ಹೋಗಿ ಅಮ್ಮನ ಮೂರ್ತಿನ ಉತ್ಸವ, ಚಾಮುಂಡಮ್ಮಂದು ಉತ್ಸವ ಮಾಡುತ್ತೆ ನೋಡೋಣ ಅಂತ ನಮಗೊಂದು ಆಸೆ ಇತ್ತು. ಹೋಗಿತ್ತು ಇಲ್ಲಿಂದ ಆನೆ. ಅವ್ರು ಏನೇ ಮಳ್ಳು ಮತ್ತೆ ಏನೇನು 750 kg ತೂಕ ಎಲ್ಲ ಹಾಕಿ ಒರೆಸಿ ಅದಕ್ಕೆ ಎಲ್ಲ ಪರೀಕ್ಷೆ ಎಲ್ಲ ಕೊಟ್ಟರು. ಅದು ಯಾವ್ದು ಲೆಕ್ಕಕ್ಕಿಲ್ದಂಗೆ ಕೆಲಸ ಮಾಡ್ತಿದ್ವು. ಇವಾಗ ಅಲ್ಲೇನು ಹಿಂಗೆ ಏನೋ ರೌಂಡ್ಸ್ ಬರ್ಬೇಕು, ಇಷ್ಟು ಕಿಲೋಮೀಟರ್ ಅಂತ ಮೈಸೂರು ಅಂಬಾರಿ ಹೊತ್ಕೊಂಡ್ ಬರ್ಬೇಕಂದ್ರೆ ಇಷ್ಟು ಕಿಲೋಮೀಟರ್ಗೆ ಇಷ್ಟು ಮೂಟೆ ಇಷ್ಟು ಕೆಜಿ ಹೊತ್ಕೊಂಡು ಹಿಂಗೆ ಬರ್ಬೇಕಂತ ಹೇಳಿ ಅದನ್ನೆಲ್ಲ ಮಾಡಿಸಿದ್ರು. ಅದೆಲ್ಲ ಅದು ಆ ಆನೆ ಏನ್ ಮಾಡ್ತಾವ ಅದಕ್ಕಿಂತ ಬೇಗ ಇದ್ರೆ ಚೆನ್ನಾಗಿ ಮಾಡ್ತಿದ್ವು. ಎಲ್ಲರೂ ಒಪ್ಕೊಬಿಟ್ರು ಆನೆನ. ಅವಾಗ ಸಿದ್ದರಾಮಯ್ಯರು ಯಾರೋ ಇದ್ರು ಮಿನಿಸ್ಟ್ರು, ಯಡಿಯೂರಪ್ಪರೇನು, ಆ ಟೈಮಲ್ಲಿ ಸರಿ ಆನೆ ಇದ್ರನ್ನೇ ಅಂಬಾರಿ ಹೊರಕ್ಕೆ ಮಾಡ್ಕೊಬಿಡ್ರಿ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರು. ಅದನ್ನ ಸೆಲೆಕ್ಟ್ ಮಾಡಿ ಆದ್ಮೇಲೆ ಈ ಪೂಜೆ ಮಾಡೋ ಅದಕ್ಕೆ ಅಂಬಾರಿ ಹೊರಬೇಕಂದ್ರೆ ಅದು ಆನೆನ ಸೆಲೆಕ್ಟ್ ಮಾಡಿದ್ಮೇಲೆ ಅದಕ್ಕೊಂದು ಪೂಜೆ ಮಾಡ್ತಾರೆ, ಗೆಜ್ಜೆ ಪೂಜೆನ ಏನೋ ಒಂದು ಪೂಜೆ ಮಾಡ್ತಾರೆ ಅದಕ್ಕೆ. ಆ ಪೂಜೆ ಮಾಡೋ ಟೈಮಲ್ಲಿ ಅರ್ಚಕರು ಬಂದು ಇದು ಆನೆ ಸೆಲೆಕ್ಟ್ ಆಗಲ್ಲ ಸರ್, ಇದು ಯಾಕೆ, ಏನ್ ತಿಳ್ಕೊ ಕಮ್ಮಿ ಆಗಿದೆ, ಆನೆ ಇಷ್ಟೊಂದೆಲ್ಲ ಕೆಲಸ ಮಾಡಿದ್ದಲ್ಲ, ಇಷ್ಟೊಂದೆಲ್ಲ ತೂಕ ಲೆಕ್ಕಕ್ಕಿಲ್ದಂಗೆ ಹೋಗಿದೆಯಲ್ಲ, ಯಾಕೆ ಸೆಲೆಕ್ಟ್ ಆಗಿಲ್ಲ ಸರ್? ಕಿವಿ ಒಂದ್ ಸ್ವಲ್ಪ ಹೊಂಟೋಗಿದೆ ಅಂತ. ಇಲ್ಲಿ ಕಿವಿ ಒಂದ್ ಕಡೆ ಕಟ್ಟಾಗ್ಬಿಟ್ಟಿದೆ ಇಲ್ಲಿಂದ ಹಿಂಗೆ. ಭಿನ್ನ ಆಗದ ಆನೆ ಅಮ್ಮನ ಮೂರ್ತಿ ಇದ್ರ ಮೇಲೆ ಕುಂಡ್ರಿಸ್ಬಾರ್ದು ಅಂತ ಹೇಳಿ ರಿಟರ್ನ್ ಮಾಡ್ಬಿಟ್ರು ಇಲ್ಲಿ ಆನೆ. ಓಕೆ. ಅಂದ್ರೆ ಈಗ ಅದು ದಸರಾದಲ್ಲಿ ಒಂದು ವರ್ಷ ಭಾಗಿಯಾಗಿಲ್ಲ? ಇಲ್ಲ ಸರ್, ಎಲ್ಲೂ ಭಾಗಿಯಾಗಿಲ್ಲ. ನಿಶಾನೆ ಆನೆಯಾಗಿ ಜೊತೆಲಿ ಆನೆ ಅಂಬಾರಿ ಆನೆಗಳು ಹಿಂದೆಗಳು ಸಹ ಭಾಗಿಯಾಗಿಲ್ಲ? ಇಲ್ಲ ಸರ್, ಎಲ್ಲೂ ಹೋಗಿಲ್ಲ ಸರ್. ಓಕೆ. ದಸರಾ ಅಂಬಾರಿ ಬರೋದಕ್ಕೆ ಅಂತಾನೆ ಕರ್ಕೊಂಡು ಹೋಗಿದ್ರು, ಬಟ್ ಅಲ್ಲಿಂದ ರಿಜೆಕ್ಟ್ ಮಾಡಿ ಭಿನ್ನ ಆಗಿದೆ ಮಾಡಿ ಕಳ್ಸಿದ್ರು, ವಾಪಸ್ ಕರ್ಸಿದ್ರು. ಓಕೆ. ಇವಾಗ ಹೇಗಿದೆ ಸರ್ ವನರಾಜ? ತುಂಬಾ ವರ್ಷ ಆಯ್ತು, ಹೆಚ್ಚು ಕಡಿಮೆ ಒಂದು 10-15 ವರ್ಷ ಆಯ್ತು ನಾವು ವನರಾಜನ್ ನೋಡಿ. ಚೆನ್ನಾಗಿದ್ದಾನೆ ಸರ್ ವನರಾಜ, ಇವಾಗ ಚೆನ್ನಾಗಿದ್ದಾನೆ. ವನರಾಜನ ಜೊತೆ ಒಬ್ಬರು ಇನ್ನೊಂದು ಹೆಣ್ಣಾನೆ ಬಿಟ್ಟಿದ್ದಾರೆ, ಗಾಯತ್ರಿ ಅಂತ ಹೇಳಿ. ಗಾಯತ್ರಿಗೆ ಕಣ್ಣೇನೋ ಇಲ್ಲ ಅಂತ ಒಂದ್ ಕಡೆ ಕಣ್ಣು ದೃಷ್ಟಿ ಕಡಿಮೆ, ಕಿವಿನ ಕೇಳಿಸಲ್ಲ ಅಂತ ಕೇಳ್ಪಟ್ವಿ. ಕಿವಿನೂ ಕೇಳಲ್ಲ, ಅದಕ್ಕೆ ಅದ್ರ ಜೊತೆಲಿ ಬಿಟ್ಟಿದ್ದಾರೆ. ಅದನ್ನ ದೊಡ್ಡದಾಗ ಒಂದು ಕಿರಿಯಲ್ ಮಾಡಿದ್ದಾರೆ, ಅದ್ರೊಳಗಡೆ ಇರ್ತವೆ ಅವು ಎರಡು ಅಲ್ಲೇ ಇರ್ತವೆ. ಬಟ್ ಅದನ್ನ ಕಾಡೊಳಗಡೆ ಮೇಯೋದಕ್ಕೆಲ್ಲ ಬಿಡಲ್ಲ ನೀವು? ಕಾಡೊಳಗಡೆ ಬಿಟ್ರೆ ಇದು ಸಾಕಿರಾನೆ. ಇವಾಗ ವನರಾಜನ್ಗೆ ಏಜ್ ಆಗಿರೋದ್ರಿಂದ ಇವಾಗ ನಮ್ ಭೀಮಾ ಅಂತ ಬಂದವರಲ್ಲ, ಆ ಭೀಮಾ ಏನಾದ್ರು ಸಿಕ್ಕಿದ್ರೆ ಇದಕ್ಕೆ ಸಿಕ್ಕಾಪಟ್ಟೆ ಏಟ್ ಮಾಡ್ತದೆ ವನರಾಜನ್ಗೆ. ಯಾಕಂದ್ರೆ ವನರಾಜನ್ ಬೇಡಿ ಹಾಕ್ತಾರೆ, 2 ಕಾಲ್ಗೂ ಬೇಡಿ ಹಾಕ್ಬಿಡ್ತಾರೆ. ಅದಕ್ಕೆ ಸುಮಾರು ಸತಿ ಏಟ್ ತಿಂದಿದೆ ವನರಾಜ. ಹೌದಾ? ಕಾಡಾನೆಗಳ ಕೈಲಿ. ಹಂಗಾಗಿ ಅದನ್ನ ಒಳಗಡೆ ಬಿಡೋದು ಬೇಡ ಅಂತ ಹೇಳಿ ಒಳಗಡೆನೆ ಹಾಕಿದ್ದಾರೆ ಸರ್. ಒಳಗಡೆ ಹಾಕಿದ್ದಾರೆ. ಬನ್ನರಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಎಷ್ಟು ಸಾಕಾನೆಗಳಿದಾವೆ ಸರ್? ಒಂದು 20-25 ಇರ್ಬೇಕು ಸರ್ ಆನೆಗಳು. ಹೆಸರುಗಳೇನಾರು ಗೊತ್ತಿದೆಯಾ ನಿಮ್ಗೆ? ಸರ್ ಗೊತ್ತು ಕೆಲವು ಆನೆಗಳ್ದು, ನಾವು ಆನೆ ಹತ್ರ ಜಾಸ್ತಿ ಹೋಗಲ್ಲ. ಗೊತ್ತಿರೋ ಅಂತ ಯಾವ್ದು ಹೆಸರುಗಳು? ಗಾಯತ್ರಿ, ಲಿಲ್ಲಿ, ಅಶ್ವತ್ಥ, ಗಜೇಂದ್ರ, ಮತ್ತೆ ವೇದ, ವನಶ್ರೀ, ಹಿಂಗೆಲ್ಲ ಇದಾವೆ. ನಮ್ದು ವನಶ್ರೀ ಅಂದ್ರೆ ನಮ್ಮ ವನಶ್ರೀ ಮೇಡಮ್ ಅವರು ಒಬ್ರು DF ಆಗಿದ್ರು ಇಲ್ಲಿ, ಅವ್ರ ಹೆಸರು ನಾಮಕರಣ ಮಾಡಿದ್ರು. ಈ ತರ ಆನೆಗಳೆಲ್ಲ ಇದಾವೆ ಸರ್. ಓಕೆ. ಇಷ್ಟು ಆನೆಗಳಿದಾವೆ ಅಲ್ಲಿ. ಅಂದ್ರೆ ಈಗ ಇಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ದುಬಾರೆ ಮತ್ತೆ ಮತ್ತಿಗೋಡಿಂದ ಆನೆಗಳು ಕರ್ಸ್ಕೊಂಡ್ರಿ ಅಲ್ವಾ? ಇಲ್ಲಿ ಕಾರ್ಯಾಚರಣೆ ನಡೆಸೋಂತ ಆನೆಗಳು ಯಾವ್ದು ಇಲ್ವಾ ಇಲ್ಲಿ?
ಇಲ್ಲ ಆತರ ಆನೆ ಯಾವ್ದಿಲ್ಲ ಸರ್ ಆತರ. ಏನಕ್ಕೆ ಸರ್ ಟ್ರೈನ್ ಮಾಡ್ಬೋದಲ್ವಾ ಕ್ಯಾಂಪಲ್ಲಿ, ಏನಕ್ಕೆ ಟ್ರೈನ್ ಮಾಡ್ತಾ ಇಲ್ಲ ಅಂತ ಇದೆಲ್ಲ? ಅದು ಇಲ್ಲಿರುವಂತ ಸಾಹೇಬ್ರುಗಳು ಹ್ಮ್. ಮತ್ತೆ ಇಲ್ಲಿರೋ ಕವಾಡಿಗಳಿಗೆ ಹ್ಮ್. ಅವರು ಕೊಟ್ರೆ ಟ್ರೈನಿಂಗ್ ಈ ತರ ಮಾಡ್ಬೇಕಂತ ಹೇಳಿದ್ರೆ ಮಾಡ್ಬೋದು ಸರ್. ಅಂದ್ರೆ ಅಂದ್ರೆ ಆತರ ಆನೆ ಅಂದ್ರೆ ಇಲ್ಲಿರೋದು ಒಂದೇ ಆನೆ, ಹೌದು. ವನರಾಜ. ಹ್ಮ್. ಹಂಗ ಒಂದೇ ಆನೆಗೆ ಟ್ರೈನಿಂಗ್ ಕೊಡಕ್ ಬರೋದಿಲ್ಲ ಅಂತ ಏನು ಮಾಡಿರ್ಬೋದೇನೋ. ಆದ್ರೆ ಇವಾಗ ಒಳ್ಳೊಳ್ಳೆ ಆನೆಗಳು ಇದಾವೆ. ಗಂಡಾನೆಗಳು ಇದಾವ? ಇವಾಗ ಇಚ್ಚಿತ್ಗೆ ಗಂಡಾನೆಗಳು ಗಂಡಾನೆಗಳು ಸಾಕಾನೆಗಳಲ್ಲಿ ಇದಾವೆ? ಸಾಕಾನೆಗಳಲ್ಲಿ ಇವಾಗ ಒಂದ್ 3-4 ಆನೆ ಇದಾವೆ. ಓಕೆ, ದಷ್ಟಪುಷ್ಟವಾಗಿದಾವ? ದಷ್ಟಪುಷ್ಟವಾಗಿ ಚೆನ್ನಾಗಿದಾವೆ. ಹೆಸರುಗಳೇನಾದ್ರು ನೆನಪಿದ್ಯಾ ಅದ್ರ ಯಾವ್ದಾದ್ರು? ಗಜೇಂದ್ರ ಮತ್ತೆ ನಮ್ದು ಅಶ್ವತ್ಥ. ಅಶ್ವತ್ಥ ಅಂತಾನೆ ಇದೆ. ಅಶ್ವತ್ಥನ ಅಶ್ವತ್ಥಾಮನ? ಅಶ್ವತ್ಥಾಮ. ಓಕೆ. ಗಜೇಂದ್ರ, ಅಶ್ವತ್ಥಾಮ, ಸಂಪತ್ತು. ಓಕೆ. ಈ ತರ ಆನೆ ಒಂದ್ 3 ಆನೆ ಇದಾವೆ. 3 ಆನೆಗಳಿದಾವೆ. ಇವಕ್ಕೆ ಟ್ರೈನಿಂಗ್ ಕೊಟ್ರೆ ಇವು ಒಳ್ಳೆ ಆನೆಗಳು ಆಯ್ತವೆ. ಇವತ್ತೇನು ನಮ್ ದುಬ್ಬಾರಿ ಆನೆ ನೋಡ್ತೀವಿ ಆ ತರ ಆನೆಗಳು ಇವು ಆಯ್ತವೆ. ಆತರ ಆಗ್ತವೆ. ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು. ಓಕೆ. ಅವನ್ನೆಲ್ಲ ಹಿಡ್ದಿದ್ದೆಲ್ಲ ಯಾವಾಗ ಸರ್ ಆನೆಗಳನ್ನೆಲ್ಲ? ಹಿಡ್ದಿದ್ದವಲ್ಲ ಸರ್, ಇಲ್ಲೇ ಸಾಕಿರೋನೆಲ್ಲೇ ಹುಟ್ಟಿದ ಆನೆಗಳು. ಸಾಕಿರೋ ಆನೆ ಹುಟ್ಟಿರವೆ ಅಷ್ಟು ದಷ್ಟಪುಷ್ಟವಾಗಿದ್ದಾವೆ. ದಷ್ಟಪುಷ್ಟಾಗಿದ್ದಾವೆ. ಏಜ್ ಎಲ್ಲ ಎಷ್ಟಾಗಿರ್ಬೋದು ಅದಕ್ಕೆ? ಇವಾಗೆಲ್ಲ ಒಂದು 8 ವರ್ಷ 9 ವರ್ಷ 12 ವರ್ಷದ ಒಳಗಡೆ ಇದಾವೆ. ಚಿಕ್ಕ ಆನೆಗಳು, ಏನು ಚಿಕ್ಕ ಏಜಿನ ಆನೆಗಳು, ಬಟ್ ಈಗಲೇ ದಷ್ಟಪುಷ್ಟವಾಗಿದ್ದಾವೆ. ಹೌದು. ಓಕೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಟ್ರೈನಿಂಗ್ ಕೊಟ್ರೆ ಬೇರೆ ಕಡೆ ಹೋಗಿ ಕಾರ್ಯಾಚರಣೆ ಮಾಡ್ಬೋದು ಇಸ್ರಲ್ಲಿ. ಬೇರೆ ಕಡೆನೂ ಮಾಡ್ಬೋದು. ಮತ್ತೆ ಬನ್ನೇರಘಟ್ಟ ಅಕ್ಕಪಕ್ಕ ಈಗ ಕಾಡಾನೆಗಳ ಹಾವಳಿ ನಡೀತಾ ಇದೆ. ಮೈಸೂರು ಕಡೆಯಿಂದ ಕರ್ಸೋದಕ್ಕಿಂತ ಇಲ್ಲೇ ಇದ್ರೆ ಕಾಡಾನೆಗಳನ್ನ ಕಾಡಿಗಟ್ಟೋದಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ ನಿಮ್ಗೂ. ಆಮೇಲೆ ಈ ವಾಚರ್ಸ್ಗಳು ಸಾಯುವಂತ ಸಂಖ್ಯೆನೂ ಸಹ ಕಡಿಮೆ ಆಗ್ತದೆ. ಹೌದು.